ದಾವಣಗೆರೆ ಹಳೇಪೇಟೆ ಶ್ರೀ ವೀರಭದ್ರೇಶ್ವರ ಅಗ್ನಿಕುಂಡ ಉತ್ಸವ ಕೆಂಡ ತುಳಿದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದೆ ಶಾಮನೂರು ಕುಟುಂಬ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಜಟಾಪಟಿ, ಬೈ ಎಲೆಕ್ಷನ್ ಕದನ. ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತ ಶಾಮನೂರು ಕುಟುಂಬ ಬಹಳ ಕಷ್ಟಪಟ್ಟು ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಯಶಸ್ವಿಯಾಗಿದ್ದಾರೆ. ಪ್ರತಿಷ್ಠೆಯ ಕದನ ಆಗಿದೆ ಈಗ. ಸೊ ಇದೆಲ್ಲದರ ನಡುವೆ ಕೆಂಡ ತುಳಿದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಶಾಮನೂರು ಕುಟುಂಬಸ್ಥರು. ಪ್ರತಿ ವರ್ಷದಂತೆ ಕೆಂಡ ತುಳಿದಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್. ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೆಂಡ ತುಳಿದಿದ್ದಾರೆ ಶಾಮನೂರು. ಅಂದ್ರೆ ಮಗ ಸಮರ್ಥ ಶಾಮನೂರು, ಪುತ್ರಿ ಶ್ರೇಷ್ಠ ಶಾಮನೂರು ಕುಟುಂಬ ಸಮೇತ ಕೆಂಡ ತುಳಿದಿದ್ದಾರೆ ಸಚಿವ ಎಸ್ ಮಲ್ಲಿಕಾರ್ಜುನ್. ಈ ಬಾರಿ ಪುತ್ರ ಸಮರ್ಥ ಬೈ ಎಲೆಕ್ಷನ್ ಅಭ್ಯರ್ಥಿಯಾದ ಹಿನ್ನೆಲೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಕೆಂಡ ತುಳಿದು ವೀರಭದ್ರೇಶ್ವರನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಪೂಜೆ ಬಳಿಕ ಸಚಿವ ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ಕೊಟ್ಟಿರೋದು, ವೀರಭದ್ರೇಶ್ವರನ ಹೆಚ್ಚಿನ ಆಶೀರ್ವಾದ ಇರಲಿ ಅಂತ ಕೆಂಡ ತುಳಿದಿದ್ದೇವೆ ಅಂತ ಹೇಳಿದ್ದಾರೆ. Yes. ಸ್ಮಾರ್ಟ್ ಸಿಟಿ ಅಂತಾರೆ, ಏನು ಸ್ಮಾರ್ಟ್ನೆಸ್ ಇಲ್ಲ ಅಂತ. ವೀರಭದ್ರೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಯಾವಾಗಲಿಂದಲೂ ನಮ್ಮ ಮನೆತನಕ್ಕೆ ಹೆಚ್ಚಿನ ಆಶೀರ್ವಾದ ಸಿಗಲಿ ಅಂತ ನಾವು ಇವತ್ತು ಗುಗ್ಲ ಕೆಂಡದಲ್ಲಿ ಭಾಗಿಯಾಗಿ ಸಾಕಷ್ಟು ವರ್ಷಗಳಿಂದ ನಾವು ಹಿಂದೆ ಹೆಚ್ಚು ಕಡಿಮೆ ಸಮರ್ಥಕಿನ ಸಣ್ಣನಿದ್ದಾಗಿಂದನೂ ಕೆಂಡ ತುಳಿತದ. ನಾವು ಹೇಳ್ಬೇಕಪ್ಪ ಅಂದ್ರೆ 15ನೇ ವರ್ಷ 14ನೇ ವರ್ಷ 14-15ನೇ ವರ್ಷಕ್ಕೆ ಸ್ಟಾರ್ಟ್ ಮಾಡಿತ್ತು. ಈಗ ಹಂಗ ಕಂಟಿನ್ಯೂ ಆಕ್ಯಂತ ಹೋಗೈತಿ. ನಮ್ಮ ಹಳೇಪೇಟೆಯಲ್ಲಿ ಏನು ಟೆಂಪಲ್ ರನ್ ಅಂತಾರಲ್ಲ, ಹಂಗೆ ನಮ್ಮ ದುಗ್ಗಮ್ಮನ ದೇವಸ್ಥಾನ ಆಗಿರ್ಬೋದು, ಈ ಕಡೆ ಈರಣ್ಣನ ಗುಡಿ ಆಗಿರ್ಬೋದು, ಆಂಜನೇಯನ ಗುಡಿ ಆಗಿರ್ಬೋದು, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ಬಕ್ಕೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಬೀಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಈಶ್ವರ ದೇವಸ್ಥಾನ ಎಲ್ಲ ಒಂದೇ ಕಡೆಗೆ ಅದಾವ. ಆ ಒಂದು ನಿಟ್ಟಿನಲ್ಲಿ ಹಳೆ ಊರಿನಲ್ಲಿ ಅದೊಂದು ಮುಂಚಿನಿಂದಲೂ ಒಂದು ಒಳ್ಳೆ ಸಂಪ್ರದಾಯ.